ಜನಪದ ಪರಂಪರೆ ಭಾಳ ದೊಡ್ಡ ಇತಿಹಾಸವುಳ್ಳಂಥದ್ದು. ಓಂ ಯದವಿದ್ಯವಿಲಾಸೇನ ಭೂತ ಭೌತಿಕ ಸೃಷ್ಟಯ ತಂ ನೌಮಿ ಪರಮಾತ್ಮಾನಂ ಸಚ್ಚಿದಾನಂದ. ಈ ದಿನದ ಪವಿತ್ರ ಕಾರ್ಯಕ್ರಮದ ಸಂದರ್ಭದಲ್ಲಿ ಪದ್ಮಭೂಷಣ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿರವರ ದಿವ್ಯ ಚೇತನ ದಿವ್ಯ ಚರಣಗಳನ್ನು ಸ್ಮರಣೆ ಮಾಡಿಕೊಂಡು ಕರ್ನಾಟಕ ಜಾನಪದ ಪರಿಷತ್ ನಾಡೋಜ ಎಚ್.ಎಲ್. ನಾಗೇಗೌಡರ ರಾಷ್ಟ್ರೀಯ ಪ್ರಶಸ್ತಿ 2025ನೆಯ ಕಾರ್ಯಕ್ರಮ ವೇದಿಕೆ ಮೇಲೆ ಉದ್ಘಾಟನೆಯನ್ನು ಮಾಡಿದಂಥ ಪ್ರೊಫೆಸರ್ ಎಸ್.ಸಿ. ಸಿದ್ದರಾಮಯ್ಯರವರು, ಹಿರಿಯ ಸಾಹಿತಿಗಳು, ಮಾಜಿ ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಈ ದಿನದ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಶ್ರೀ ಟಿ. ಲಕ್ಷ್ಮೀಪತಿಯವರು, ತೆರಕೂತು ಜನಪದ ರಂಗಭೂಮಿ ಕಲಾವಿದರು, ತಮಿಳುನಾಡು, ವೇದಿಕೆ ಮೇಲೆ ಈಗ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ಅಧ್ಯಕ್ಷತೆಯನ್ನು ವಹಿಸಿ ಪ್ರಾಸ್ತಾವಿಕ ನುಡಿಯನ್ನು ನುಡಿದಂಥ ಜಾನಪದ ಲೋಕದ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಪ್ರೊಫೆಸರ್ H.E. ಬೋರ್ಲಿಂಗಯ್ಯನವರು, ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ತು. ಹಾಗೆ ಎಚ್.ಎಲ್. ನಾಗೇಗೌಡರ ಮೊಮ್ಮಗ ಆದಂಥ ಆದಿತ್ಯ ನಂಜರಾಜ್ ಅವರು ವೇದಿಕೆ ಮೇಲಿದ್ದಾರೆ. ವೇದಿಕೆಯ ಕೆಳಗೆ ಸಹ ಎಲ್ಲ ಗಣ್ಯರಿದ್ದಾರೆ. ಜಾನಪದ ಕಲಾವಿದರು ನಾರಾಯಣ ಸ್ವಾಮಿಯವರು, ಅಪ್ಪಗೆರೆ ತಿಮ್ಮರಾಜ್ ಅವರು, ಇನ್ನು ಎಲ್ಲ ತುಂಬ ಹಿರಿಯರು, ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸ್ ಮೊಬೈಲ್ ಆಪೇ ಮಾಡ್ತಾಯಿಲ್ಲ. ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ಮಾತಾಡಿದ್ರು. ಹಾಗೆ ಪ್ರೊಫೆಸರ್ ಸಿದ್ದರಾಮಯ್ಯ ಅವರು ಸಹ ಮಾತಾಡಿದ್ರು. ಸ್ವಾಗತ, ನಿರೂಪಣೆ ಎಲ್ಲ ಆಗಿದೆ. ಜಾನಪದ ತುಂಬ ಜನ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಬಂದಿದ್ದೀರಾ, ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು. ವಿದ್ಯಾರ್ಥಿನಿಯರೆಲ್ಲ ಬಹಳಷ್ಟು ಜನ ಇದ್ದೀರಾ. ನಮ್ಮ ದೇಶದ, ಭಾರತ ದೇಶದ ಸಂಸ್ಕೃತಿ, ಸಂಸ್ಕಾರ, ಆಚಾರ, ವಿಚಾರ, ಪ್ರೊಫೆಸರ್ ಸಿದ್ದರಾಮಯ್ಯನವರು ಹೇಳ್ತಾಯಿದ್ರು, ಆಚಾರಕರ ಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜ್ಯೋತಿಯೇ ನೀನಾಗು ಜಗಕ್ಕೆಲ್ಲ ಅನ್ನುವಂಥದ್ದು ಭಾಳ ಚೆನ್ನಾಗಿ ಹೇಳ್ತಾಯಿದ್ರು. ನೀವು ಇಲ್ಲೆಲ್ಲ ಏನು ಕೊಡ್ತಿದ್ದೀರಾ, ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ, ನೀವೆಲ್ಲ ಆ ರೀತಿ ಆಗಬೇಕು ಅನ್ನೋಂಥ ಭಾವನೆಯಿಂದ ಅವ್ರು ಹೇಳ್ತಾಯಿದ್ರು. ನಿಮ್ಮ ಆಚಾರ ವಿಚಾರ ಎಲ್ಲವೂ ಆ ರೀತಿ ಇರಬೇಕು ಅನ್ನೋಂಥ ಹೇಳ್ತಾಯಿದ್ರು. ಅದೆಲ್ಲ ಇದ್ದಾಗ ನಿಮ್ಮ ಬದುಕನ್ನು ಭಾಳ ಸುಂದರವಾಗಿ ಮಾಡುತ್ತೆ, ನಿಮ್ಮ ಜೀವನವನ್ನು ತುಂಬ ಭವ್ಯವಾಗಿ ಮಾಡುತ್ತೆ, ನಾಡಿಗೆ, ದೇಶಕ್ಕೆ ಉತ್ತಮವಾದನ್ನು ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಜನಪದ ಪರಂಪರೆ ಭಾಳ ದೊಡ್ಡ ಇತಿಹಾಸವುಳ್ಳಂಥದ್ದು. ಡಾಕ್ಟರ್ ಎಚ್.ಎಲ್. ನಾಗೇಗೌಡರು ನಾಗಮಂಗಲ ತಾಲೂಕು ಗ್ರಾಮೀಣ ಪ್ರದೇಶದಿಂದ ಬಂದಂಥವರು. ಗ್ರಾಮೀಣ ಪ್ರದೇಶದಲ್ಲಿ ಆಗಿನ ಕಾಲದಲ್ಲಿ ಅವರು ಉನ್ನತವಾದಂಥ ವಿದ್ಯಾಭ್ಯಾಸವನ್ನು ಮಾಡಿ IAS ಆಫೀಸರ್, DC ಎಲ್ಲ ಆಗಿ ಅಷ್ಟು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕಾರ ಮಾಡಿದರೂ ಸಹ ಅವರ ಭಾವನೆ, ಅವರ ಕಲ್ಪನೆ ಯಾವ ಶಾಲೆ ಕಾಲೇಜುಗಳಿಗೆ ಹೋಗದೆ ನಮ್ಮ ನಾಡಿನ ಸಂಸ್ಕೃತಿಯನ್ನು ಇಡೀ ನಾಡಿನಾದ್ಯಂತ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳೆಲ್ಲ ದಿನನಿತ್ಯ ಬೆಳಗ್ಗೆ ಎದ್ದರೆ ಈಗೆಲ್ಲ ರಾಗಿ ಬೀಸಿದ್ರು ಬೆಳಗ್ಗೆ. ನಾವು ಚಿಕ್ಕವರಾಗಿ ಊರಲ್ಲಿದ್ದಾಗ ಆಗಿನ ಕಾಲದಲ್ಲಿ
ಮನೆಯಲ್ಲಿ ರಾಗಿ ಬೀಸ್ತಾ ಇದ್ರು. ಅವಾಗ ಯಾವ ಮಿಷಿನ್ಗಳು ಇರಲಿಲ್ಲ. ಈಗ ಮಿಷಿನ್ ಬಂದಿದ್ದಾವೆ. ಒಂದು ಚೀಲ ರಾಗಿ ಸುರಿದು 5 ನಿಮಿಷಕ್ಕೆ ರಾಗಿ ಹಿಟ್ಟಾಗಿ ಆಚೆ ಬಂದ್ಬಿಡ್ತದೆ. ಅವಾಗೆಲ್ಲ ಗಂಟೆಗಟ್ಟಲೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹಾಡು ಹೇಳ್ಕೊಂಡು ಮನೆಯಲ್ಲಿ ರಾಗಿ ಬೀಸ್ತಾ ಇದ್ರು. ಇಷ್ಟು ಚೆನ್ನಾಗಿ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದರು. ಹಿಂಗೆಲ್ಲ ಹೇಳ್ತಾ ಇದ್ರಲ್ಲ. ಹಾಗೆ ಪ್ರತಿಯೊಬ್ಬರಲ್ಲೂ ಸಹ ಸಾಹಿತ್ಯ ತುಂಬಿತ್ತು ಅವರಲ್ಲಿ. ಬೇಕಾದಷ್ಟು ಜನಕ್ಕೆ ಗೌರವವನ್ನು, ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಜಾನಪದ ಹಾಡುಗಳನ್ನು ಹಾಡಿ ಸೂಕಿ ಬೊಮ್ಮ ಅವರು ಮತ್ತು ಇನ್ನು ಸುಮಾರು ಜನ ದೊಡ್ಡ ದೊಡ್ಡ ಜಾನಪದ ಸಾಧನೆ ಮಾಡಿದಂಥವರು ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅದು ಮನುಷ್ಯನ ಸಂಸ್ಕಾರ, ಸಂಸ್ಕೃತಿ. ಪ್ರತಿಯೊಬ್ಬರು ಸಹ ಯಾರ ಜೊತೆಯಲ್ಲಿ ಹೇಗೆ ನಡ್ಕೊಳ್ಬೇಕು, ಹೇಗೆ ಬಾಳಬೇಕು, ಹೇಗೆ ಬದುಕಬೇಕು, ಅದೇ ಹಾಡು. ಅಣ್ಣ ತಮ್ಮಂದಿರು ಹೇಗಿರಬೇಕು, ತಂದೆ ತಾಯಿ ಹೇಗಿರಬೇಕು, ಗಂಡ ಹೆಂಡತಿ ಹೇಗಿರಬೇಕು, ಬದುಕಿ ಹೇಗಿರಬೇಕು, ದುಡಿಮೆ ಹೇಗಿರಬೇಕು, ಜೀವನ ಹೇಗಿರಬೇಕು, ಪ್ರತಿಯೊಂದನ್ನು ಹಾಡಿನ ಮೂಲಕ ರೂಪಿಸುವಂಥದ್ದೇ ಜನಪದ. ಅಂಥ ಭವ್ಯವಾದಂಥ ಪರಂಪರೆ. ಆ ಜಾನಪದ ಹಾಡುಗಳನ್ನು ಕೇಳೋದೇ ಒಂದು ಆನಂದ. ಎಚ್.ಎಲ್. ನಾಗೇಗೌಡರು, ಪರಮಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಯವರು ಇದ್ದಾಗ ತುಂಬ ಬರೋರು. ನಮ್ಮ ವಿಜಯನಗರ ಮಠಕ್ಕೂ ಬರೋರು, ಆದಿಚುಂಚನಗಿರಿ ಮಠಕ್ಕೂ ಬರ್ತಿದ್ದರು. ಅವರು ಎಷ್ಟು ಕ್ರಿಯಾಶೀಲರು ಅಂದರೆ ಯಾವ ಮೂಲೆಗಳಿಗೆಲ್ಲ ಹೋಗಿ ಸಂಗ್ರಹಣೆ ಮಾಡೋರು. ಬೇಕಾದಷ್ಟು CD ಮಾಡಿದ್ದಾರೆ, ಕ್ಯಾಸೆಟ್ ಮಾಡಿದ್ದಾರೆ, ಎಲ್ಲವನ್ನು ವಿಡಿಯೋ ಮಾಡಿದ್ದಾರೆ, ತುಂಬ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಬಂದು ನಮ್ಮ ಪರಮಪೂಜ್ಯ ಬಾಲಗಂಗಾಧರ ಮಹಾಸ್ವಾಮಿಯವರಿಗೆ ಒಂದು ಸಾರಿ ಹೇಳಿದರು, ನಿಮ್ಮ ಪಟ್ಟಾಭಿಷೇಕ ಪ್ರತಿ ವರ್ಷ ಒಂದು ಸಾರಿ ಆಗುತ್ತೆ, ಸೆಪ್ಟೆಂಬರ್ 22, 23, 24 ಇರ್ತದೆ ನಮ್ಮ ಚುಂಚನಗಿರಿನಲ್ಲಿ. ಹಾಗೆ ಅದನ್ನು ಆ ಸಮಯದಲ್ಲಿ ಜಾನಪದ ಮೇಳವನ್ನು ಮಾಡಿ ಕರ್ನಾಟಕದಾದ್ಯಂತ ಎಲ್ಲ ಜಾನಪದ ಕಲಾವಿದರನ್ನು ಕರೆಸಿ ಅವ್ರಿಗೆ ಗೌರವಿಸಿ ಸನ್ಮಾನ ಮಾಡಿ ಅವ್ರಿಗೆ ಬಹುಮಾನಗಳನ್ನು ಕೊಡ್ತಕ್ಕಂಥ ಒಂದು ಪರಂಪರೆ ಮಾಡಬೇಕಂತ ಹೇಳಿದಾಗ ಪರಮಪೂಜ್ಯ ಮಹಾಸ್ವಾಮಿಯವರು ಹಾಗೆ ಮಾಡಿದ್ರು. ಪ್ರತಿ ವರ್ಷ ಅದು ಅದೇ ರೀತಿ 30 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಮೊನ್ನೆ ಸಹ ಸೆಪ್ಟೆಂಬರ್ ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ಕಲಾವಿದರು, ದೊಡ್ಡ ದೊಡ್ಡ ಜಾನಪದ ಕಲಾವಿದರು ಬಂದು ಅವ್ರ ಕಲೆಯನ್ನು ಪ್ರದರ್ಶನ ಮಾಡಿ ಸನ್ಮಾನ ಮಾಡಿ ಗೌರವಿಸಿ ಕಳಿಸೋದು ನಮ್ಮ ಆದಿಚುಂಚನಗಿರಿ ಮಠದಿಂದ. ಹಾಗೆ ಜಾನಪದ ಪ್ರತಿಯೊಬ್ಬರಲ್ಲೂ ಇರಬೇಕಾದಂಥದ್ದು. ಯಾಕೆ ಇರಬೇಕಂತಂದರೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ. ಹಾಗೆ ಅಂಥ ಪರಂಪರೆ, ಬೇಕಾದಷ್ಟು ಸಾಹಿತ್ಯಗಳು ನಮ್ಮ ಅಪ್ಪಗೆರೆ ತಿಮ್ಮನ ಮತ್ತು ನಮ್ಮ ನಾರಾಯಣ ಸ್ವಾಮಿಯವರೆಲ್ಲ ಹಾಡ್ತಾ ಇದ್ದರೆ ಜಾನಪದ ಲೋಕ ಎಷ್ಟು ಅದ್ಭುತವಾಗಿರ್ತದೆ. ನನ್ನ ಹತ್ರ ಇನ್ನೂ ವಿಡಿಯೋ ಇದೆ, ನಮ್ಮ ಕಾರ್ಯಕ್ರಮದಲ್ಲೆಲ್ಲ ಬಂದು ಹಾಡಿರೋದು ನಾರಾಯಣ ಸ್ವಾಮಿಯವರು ಮತ್ತು ಅಪ್ಪಗೆರೆ ತಿಮ್ಮರಾಜ್. ನಮ್ಮ ಹಾಸ್ಟೆಲ್ ಮಕ್ಕಳೇ, ನಮ್ಮ ಮಠದ ಹಾಸ್ಟೆಲ್ ಮಕ್ಕಳು ಪರಮಪೂಜ್ಯ ಬಾಲಗಂಗಾಧರ ಸ್ವಾಮೀಜಿ ಇದ್ದಾಗ ಅವ್ರು ಬಂದಿರೋ ಹಾಡೋಕ್ಕೆ ಇವತ್ತು ನನ್ನ ಮೊಬೈಲಲ್ಲೇ ವಿಡಿಯೋ ಇದೆ ಅವ್ರದ್ದು. ಹಾಗೆ ಎಷ್ಟು ಅದ್ಭುತವಾಗಿರ್ತದೆ. ಬೇರೆ ಯಾವುದೇ ಸಾಹಿತ್ಯವನ್ನು ಹಾಡುಗಳನ್ನು ಕೇಳಿದ್ರೆ ಸಂತೋಷ ಆಗ್ಬೋದು, ಆದರೆ ತೃಪ್ತಿ ಆನಂದ ಆಗೋದು ಜಾನಪದ ಹಾಡುಗಳಿಂದ. ಎಷ್ಟು ಚೆನ್ನಾಗಿ ಆಡ್ತಾರೆ. ಅಪ್ಪಗೆರೆ ತಿಮ್ಮರಾಜು ಅಷ್ಟೆ, ಬಾನಂದೂರು ಕೆಂಪಯ್ಯನವರು, ಏನು ಅದ್ಭುತ, ಅವರ ಮಾತಲ್ಲೇ ಕೇಳಬೇಕು. ಹಾಗೆ ಅಂಥ ಅದ್ಭುತವಾದಂಥದ್ದು ನಮ್ಮ ನಾಡು, ನಮ್ಮ ಸಂಸ್ಕೃತಿ. ಯಾವಾಗಲೂ ಅಷ್ಟೇ ತುಂಬ ಜನ ನಮ್ಮ ಹಾಸ್ಟೆಲ್ ಸ್ಟೂಡೆಂಟ್ಸ್ ಇದ್ದಾರೆ, ಇಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಇದ್ದಾರೆ. ಇವತ್ತು ಬೇಕಾದಷ್ಟು ವೈಜ್ಞಾನಿಕವಾದಂಥದ್ದು ಕಣ್ಮುಂದೆ ಏನೆಲ್ಲ ನಡೀತಾ ಇದೆ, ಏನೆಲ್ಲ ಸಿಗ್ತಾ ಇದೆ, ಏನೆಲ್ಲ ನೋಡ್ತಾ ಇದ್ದೀವಿ. ಡಾಕ್ಟರ್ ಮಂಜುನಾಥ್ ಹೇಳ್ತಿದ್ರು, AI ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೇನೋ ಬಂದಿದೆ ಅಂತ, ಅದಕ್ಕೊಂದು ಹಿಂದೆಗಡೆ ಶಕ್ತಿ ಇಲ್ಲ ಅಂದರೆ ಅದು ಸಹ ಏನು ಕೆಲಸ ಮಾಡಲ್ಲ ಅಂತ. ಎಲ್ಲನೂ ಮಾಡುತ್ತೆ, ಹಿಂದೆಗಡೆ ಶಕ್ತಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಅವು ಯಂತ್ರಗಳು, ಯಂತ್ರ ಮಾನವ ಎಲ್ಲವನ್ನೂ ಮಾಡ್ತಾವಂತೆ. ಹಾಗೆ ಮನುಷ್ಯರಾದಂಥ ನಾವು ಸಹ ಆ ಯಂತ್ರ ಮಾನವ ಮಾಡುವಂಥ ಕೆಲಸಗಳನ್ನು ಮಾಡಿದ್ರೆ ಅವ್ರಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ ಇರಲ್ಲ. ಅವರೊಂಥರ ಯಂತ್ರ ಮಾನವರಾದರೆ
ನಾವೊಂಥರ ಯಂತ್ರಮಾನವರು ಆಗ್ಬಿಡ್ತೀವಿ ಅದೇ ಕೆಲಸಗಳನ್ನು ಮಾಡ್ಕೊಂಡು ಹೋದರೆ. ಅದಕ್ಕಾಗಿ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಎಲ್ಲರಲ್ಲೂ ಒಳ್ಳೆ ಮನಸ್ಸು, ಒಳ್ಳೆ ಭಾವನೆಗಳನ್ನು, ಒಳ್ಳೆ ಆತ್ಮೀಯತೆಯನ್ನು ಇಟ್ಕೊಂಡು ಬೆಳೆದಾಗ ಮಾತ್ರ ಎಲ್ಲದಕ್ಕೂ ಬೆಲೆ ಬರುತ್ತೆ. ಹಾಗೆ ಪ್ರತಿ ವರ್ಷ ಜಾನಪದ ಲೋಕ ನಮ್ಮ ರಾಮನಗರದಲ್ಲಿ ನಮ್ಮ ಮಠನೂ ಸಹ ಪಕ್ಕದಲ್ಲೇ ಇದೆ. ಪರಮಪೂಜ್ಯ ಮಹಾಸ್ವಾಮೀಜಿಯವರು, ಬಾಲಗಂಗಾಧರ ಮಹಾಸ್ವಾಮೀಜಿಯವರು ತುಂಬ ಸಹಕಾರ ಪ್ರೋತ್ಸಾಹ ನೀಡ್ತಾಯಿದ್ರು ಆವಾಗ. ಹಾಗೆ ಅಲ್ಲಿ ಒಳ್ಳೊಳ್ಳೆ ಆಡಳಿತವನ್ನು ನಡೆಸ್ತಕ್ಕಂಥ ಅಧಿಕಾರಿ ವರ್ಗದವ್ರು ಬರ್ತಾಯಿದ್ದಾರೆ ನೋಡಿ. ಈಗ ವೈಸ್ ಚಾನ್ಸಲರ್, ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದಂಥ ನಮ್ಮ ಬೋರ್ಲಿಂಗಯ್ಯನವರು ಭಾಳ ಸರಳ ವ್ಯಕ್ತಿತ್ವ ಉಳ್ಳಂಥವರು, ತುಂಬ ಚೆನ್ನಾಗಿ ತುಂಬ ಪ್ರೀತಿಯಿಂದ ಒಳ್ಳೆ ಸರ್ವಿಸ್ ಮಾಡ್ತಾಯಿದ್ದಾರೆ. ಹಾಗೆ ನಾವೇನೇ ಆಧುನಿಕವಾದಂಥ ವಿದ್ಯೆ ಕಲಿತರು, ಯಾವ PhD ಮಾಡಿದ್ರು, ಯಾವ ಡಾಕ್ಟ್ರ್ ಓದಿದ್ರು, ಯಾವ ಇಂಜಿನಿಯರಿಂಗ್ ಓದಿದ್ರು, ಯಾವ IAS IPS KPS ಏನೇನು ಇರ್ತವೆ ಎಲ್ಲ ವಿದ್ಯೆಗಳನ್ನು ಕಲಿತರೂ ಸಹ ಅವಕ್ಕೆಲ್ಲ ಬೆಲೆ ಬರ್ತಕ್ಕಂಥದ್ದು ನಮ್ಮ ಸಂಸ್ಕಾರದಿಂದ, ನಮ್ಮ ಸಂಸ್ಕೃತಿಯಿಂದ. ಡಾಕ್ಟರ್ H.L. ನಾಗೇಗೌಡರು ಪ್ರಾರಂಭ ಮಾಡಿರೋದು ಅವ್ರ IAS ಆಫೀಸರ್ DC. ಎಷ್ಟು ನಿಯತ್ತು, ಅವರ ಶಿಸ್ತು, ಅವ್ರು ಮಾಡಿದಂಥ ಕೆಲಸ ನಾನು ಸಹ ತುಂಬ ಚಿಕ್ಕವನಾಗಿ ಮಠಕ್ಕೆ ಬಂದಾಗ ತುಂಬ ನೋಡ್ತಾಯಿದ್ದೆ ಅವ್ರನ್ನ. ಅಷ್ಟು ಒಳ್ಳೆ ಗುಣ, ಸ್ವಭಾವ, ಭಾವನೆ. ಹಾಗೆ ಯಾರು ಯಾವುದೇ ಹುದ್ದೆಗಳಿಗೆ ಹೋದರು, ಯಾವುದೇ ಡಿಗ್ರಿಗಳನ್ನು ಪಡೆದರು, ಎಷ್ಟೇ ಆರ್ಥಿಕವಾಗಿ ಅನುಕೂಲ ಇದ್ದರೂ ಸಹ ನಮ್ಮ ಪರಂಪರೆ, ನಮ್ಮ ಸಂಸ್ಕಾರ ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ, ಅದನ್ನು ನಾವೆಲ್ಲರೂ ಅದನ್ನು ಅನುಸರಿಸಿದಾಗ ಮಾತ್ರ ಈ ಮನುಷ್ಯನ ಜನ್ಮಕ್ಕೆ ಸಾರ್ಥಕತೆ. ಒಂದು ಮಾತು ಹೇಳ್ತಾರೆ, ಒಂದು ಮಾತು, ನಮ್ಮಲ್ಲಿರ್ತಕ್ಕಂಥ ಸದ್ಭಾವನೆ, ಸದ್ಗುಣಗಳನ್ನು ಬಿಟ್ಟು ನಾವು ಜೀವನವನ್ನು ಮಾಡಿದ್ರೆ, ಒಂದು ಮಾತು ಹೇಳ್ತಾರೆ, ಮನುಷ್ಯ ರೂಪೇಣ ಚರಂತಿ ಮೃಗಾಹ ಅಂತೇಳಿ ಹೇಳ್ತಾರೆ. ಹಾಗೆ ಜಾನಪದ ಲೋಕ, ಜಾನಪದ ಪ್ರಪಂಚ, ಜಾನಪದ ಮಾತು ಪ್ರತಿಯೊಬ್ಬ ಮನುಷ್ಯನ ಹೆಜ್ಜೆ ಹೆಜ್ಜೆಗೆ ತಿದ್ದುವಂಥದ್ದು, ಅವರ ಜೀವನವನ್ನು ರೂಪಿಸ್ತಕ್ಕಂಥದ್ದು. ಹಾಗೆ ಈ ಒಂದು ಪರಂಪರೆ ನಡ್ಕೊಂಡು ಬರ್ತಾ ಇದೆ. ಎಲ್ಲ ಕಡೆ ನಾವು ನೋಡ್ತಾ ಇರ್ತೀವಿ, ಒಂದೊಂದು ಜಿಲ್ಲೆಗೆ ಒಂದೊಂದು ರೀತಿ ಇರ್ತದೆ. ಮೈಸೂರು ಕಡೆಗೆ ಒಂದು ರೀತಿ ಇರ್ತದೆ, ಮಂಗಳೂರು ಕಡೆಗೆ ಒಂದು ಇರ್ತದೆ, ಕೋಲಾರ ಕಡೆಗೆ ಒಂದು ರೀತಿ, ಉತ್ತರ ಕನ್ನಡದಲ್ಲೇ ಒಂದು ರೀತಿಯಾದ ಮಾತುಗಳು, ಭಾಷೆಗಳು, ಅವರ ಹಾಡುಗಳು, ಅವರ ಕುಣಿತಗಳು, ಎಷ್ಟು ಅದ್ಭುತವಾದಂಥ ಕಲೆಗಳು, ಅವರ ವೈಯಕ್ತಿಕವಾದಂಥ ಬದುಕಿನ ಜೊತೆಗೆ ದಿನನಿತ್ಯ ಅವರ ಕರ್ತವ್ಯದ ಜೊತೆಗೆ ರೈತರು ಹೊಲ ಉಳ್ತಾರೆ, ಗದ್ದೆ ಉಳ್ತಾರೆ, ಬೆಳೆ ಬೆಳೀತಾರೆ, ಕೂಲಿ ಮಾಡ್ತಾರೆ. ಎಲ್ಲದರ ಜೊತೆಗೆ ಆ ಜಾನಪದನ ತಮ್ಮ ಜೊತೆಯಲ್ಲಿ ಬೆಳೆಸ್ಕೊಂಡು ಅದನ್ನು ಎಲ್ಲ ಕಡೆ ಪ್ರದರ್ಶನವನ್ನು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಒಳ್ಳೆಯ ಸಂಸ್ಕಾರ, ಸಂಸ್ಕೃತಿ. ಈ ಒಂದು ಪರಂಪರೆ ಮನುಷ್ಯ ಬದುಕಿರೋವರೆಗೂ ಇರಬೇಕು. ಮನುಷ್ಯ ಎಷ್ಟು ದಿನ ಗಂಟ ಇರ್ತಾನೆ ಅಷ್ಟು ದಿನವರೆಗೆ ಇದ್ದರೆ ಆ ಸಂಸ್ಕಾರ, ಸಂಸ್ಕೃತಿ ಮನುಷ್ಯನ ಜೀವನ ರೂಪಿಸೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾ, ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಅಂತಾರಾಷ್ಟ್ರೀಯ ಪ್ರಶಸ್ತಿ. ನಮ್ಮ ನಾಡಿಗೆ ಸೀಮಿತ ಅಲ್ಲ, ಕರ್ನಾಟಕಕ್ಕೆ ಆಗಲಿ, ನಮ್ಮ ರಾಜ್ಯಕ್ಕೆ ಆಗಲಿ, ನಮ್ಮ ಜಿಲ್ಲೆಗೆ ಆಗಲಿ ಸೀಮಿತ ಅಲ್ಲ. ಹೊರ ರಾಜ್ಯದ ತಮಿಳುನಾಡಿನಲ್ಲಿ ಸಹ ಗುರುತಿಸಿ ಅವರ ಸಾಧನೆಯನ್ನು ನೋಡಿ. ಅವ್ರಿಗೆ 80 ವರ್ಷ ವಯಸ್ಸು, 80 ವರ್ಷ ವಯಸ್ಸು. ಎಲ್ಲ ಕುಳಿತಿದ್ದೀವಲ್ಲ ನಾವೆಲ್ಲ 80 ವರ್ಷಕ್ಕೆ ಏನೇನು ಆಗ್ತೀವೋ ಗೊತ್ತಿಲ್ಲ. ಅವರ ಕಲೆ ಅವ್ರನ್ನ 80 ವರ್ಷ ಆದರೂ ಅಷ್ಟು ಆರೋಗ್ಯವಾಗಿ ಇಟ್ಕೊಂಡು ಬಂದಿದೆ. ಅದು ಮಾನಸಿಕವಾದಂಥ ಆರೋಗ್ಯ, ದೈಹಿಕವಾದ ಮನಸ್ಸು ಚೆನ್ನಾಗಿದ್ದರೆ ದೇಹ ಚೆನ್ನಾಗಿರುತ್ತೆ. ಮಾನಸಿಕವಾದಂಥ ಆರೋಗ್ಯ, ದೈಹಿಕವಾದಂಥ ಆರೋಗ್ಯ ಎಲ್ಲೂ ಕಾಯ ವಾಚ ಮನಸ್ಸ ಅಂತೇಳಿ ಹೇಳ್ತಾರೆ. ಹಾಗೆ ಅದೆಲ್ಲ ಉತ್ತಮವಾಗಿರ್ಬೇಕಂತಂದರೆ ನಮ್ಮ ಪರಂಪರೆ ಅನುಸರಿಸಬೇಕು. ಅನುಸರಿಸಿದಾಗಲೇ ಮಾತ್ರ ನಮ್ಮ ಬದುಕು ಬಂಗಾರ ಆಗುತ್ತೆ ಅಂತೇಳಿ ಹೇಳ್ತಾ, ಈ ಜಾನಪದ ಸಂಸ್ಥೆ ಇನ್ನು ಹೆಚ್ಚು ಎಲ್ಲರಿಗೂ ಮುಟ್ತಕ್ಕಂಥದ್ದು, ಎಲ್ಲರಿಗೂ ಗೌರವಿಸ್ತಕ್ಕಂಥದ್ದು, ಎಲ್ಲರಿಗೂ ಮಾರ್ಗದರ್ಶನ ಇರ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತೇಳಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮುಂದಗಡೆ ಹಿರಿಯರು ಎಲ್ಲ ತುಂಬ ಜನ ಇದ್ದಾರೆ. ಆ ದೇವೇಗೌಡರು ಸಹ ಬಂದಿದ್ದರು ಕಾರ್ಯಕ್ರಮಕ್ಕೆ. ಮುಖ್ಯವಾಗಿ ಯುವ ಜನಾಂಗ ಅಂತ ಏನಿದೆ, ಯುವ ಜನಾಂಗಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಎಲ್ಲ ಸಂಪನ್ಮೂಲ ಅಂತ ಹೇಳ್ತಾರಲ್ಲ, ನದಿ ಸಂಪನ್ಮೂಲ, ವನ ಸಂಪನ್ಮೂಲ, ಏನೇನೋ ಸಂಪನ್ಮೂಲಗಳಂತ ಹೇಳ್ತಾರಲ್ಲ, ಹಾಗೆ ಮಾನವ ಸಂಪನ್ಮೂಲ, ಮಾನವ ಸಂಪನ್ಮೂಲಕ್ಕೆ ಯಾವತ್ತಿಗೂ ಬೆಲೆ ಕಟ್ಟೋಕ್ಕಾಗಲ್ಲ.
ಜನಸಂಖ್ಯೆ ಜಾಸ್ತಿ ಅಲ್ಲ, ಜನಸಂಖ್ಯೆ ಕಮ್ಮಿ ಅಲ್ಲ, ಅದು ಪ್ರಕೃತಿ ಅದನ್ನು ರೂಪಿಸ್ಕೊಳ್ಳುತ್ತೆ. ಆದರೆ ಮಾನವ ಸಂಪನ್ಮೂಲಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಎಲ್ಲ ನಿಮ್ಮ ಕೈಯಲ್ಲಿ ಮುಂದೆ ಎಷ್ಟೆಷ್ಟು ಉತ್ತಮವಾದಂಥ ಕೊಡುಗೆಗಳನ್ನು ದೇಶಕ್ಕೆ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ ನೀಡತಕ್ಕಂಥ ಅವಕಾಶಗಳು ನಿಮಗೆ ಸಿಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಹಾಗೆ ಒಂದು ಸಂಸ್ಕಾರವನ್ನು, ಒಂದು ಉತ್ತಮವಾದಂಥ ಬದುಕನ್ನು, ಜೀವನ ನೀವೆಲ್ಲ ರೂಪಿಸ್ಕೊಳ್ಳಿ ಅಂತೇಳಿ ಹೇಳ್ತಾ, ಎಲ್ಲರಿಗೂ ದೇವರ ಗುರುಗಳ ಕೃಪೆ ಆಶೀರ್ವಾದ ಸದಾ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ.